ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ಚನ್ನಪ್ಪ ತಪನಪ್ಪ ವೀರಗೌಡ ಅನ್ನುವಂಥವರ ಸರ್ವೆ ನಂಬರ್ 1251/B1ರಲ್ಲಿ ಗುರುವಾರ ಮಧ್ಯಾಹ್ನ 1 ಎಕರೆ ಕಬ್ಬು ಬೆಳೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ. ಸ್ಥಳೀಯರು ದೂರವಾಣಿ ಮೂಲಕ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ ತಿಳಿಸಿದ್ದಾರೆ. ಆದರೆ ಅಥಣಿ ಪಟ್ಟಣದಿಂದ ಸುಮಾರು 25 ಕಿಲೋಮೀಟರ್ಗೂ ಹೆಚ್ಚು ಅಂತರವಿರುವಂಥ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕದವರು ಬರುವಷ್ಟರಲ್ಲಿ ಸ್ಥಳೀಯರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಬೆಳೆ ನಷ್ಟವಾಗಿದ್ದು, ವಿದ್ಯುತ್ ಕಂಬದ ಮೇಲಿನ ತಂತಿಗಳು ಬಹಳ ಹಳೆಯದಾಗಿರುವುದರಿಂದ ಈ ರೀತಿ ಪದೇ ಪದೇ ಘಟನೆ ಸಂಭವಿಸುತ್ತದೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಹೇಳಿ, ಕಬ್ಬಿನ ಪಡ ಹೆಂಗೆ ಸುಟ್ರಿ? ಕಬ್ಬಿನ ಪಡ ರೀ ಮಧ್ಯಾಹ್ನ 3 ಗಂಟೆಗೆ ರೀ ಲೈನ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸುಟ್ಟೈತ್ರಿ. ಮತ್ತು 50 ವರ್ಷ ಹಿಂದಿಂದ ಎಲ್ಲ ಲೈನ್ ಐತ್ರಿ. ಬ್ರಿಟಿಷ್ ಆಡೋದು ಅದು ಆವತ್ತಿನ ಹಿಡಿದು ಇನ್ನೂ ತಕ್ಕಾದ್ರೂ ಯಾವುದೂ ಲೈನ್ ವೈರ್ ಚೇಂಜ್ ಮಾಡಿಲ್ಲ ರೀ. ಇನ್ನೂ ಅದು ಹಳೆ ವೈರ್ ಅದಾವ್ರಿ. ಈಗ ಮ್ಯಾಗ ವರ್ಷ ಹಿಂಗೆ ಪ್ರಾಬ್ಲಮ್ ಆಗತ್ತೈತಿ ರೈತರಿಗೆ ರೀ. ಮತ್ತು ಎಸ್ಕಾಮ್ದವ್ರಿಗೆ ಎಟ್ಟ ಹೇಳ್ರು ಅದನ್ನೆಲ್ಲ ಲಕ್ಷ್ಯ ಮಾಡುವಾರ್ರಿ. ಇದು ಜಿನ್ನಪ್ಪ ತವನಪ್ಪ ವೀರಗೌಡ ಅವ್ರದ್ದು ಪಡ ರೀ. ಎಷ್ಟು 1 ಎಕರೆ ಸುಟ್ಟೈತ್ರಿ. 1 ಎಕರೆ ಸುಟ್ಟೈತ್ರಿ. ಅಂದಾಜು ಎಷ್ಟು ಲುಕ್ಸಾನ್ ಆಗೈತ್ರಿ? ಅಂದಾಜು ಅಂದ್ರೆ ರೀ 1 ಎಕರೆ ಅಂದ್ರೆ 60 ಟನ್ ಹಿಡಿದ್ರು ರೀ. ಒಂದು 2-2.5 ಲಕ್ಷ ರೂಪಾಯಿ ಲುಕ್ಸಾನ್ ಆಗೈತ್ರಿ. 2.5 ಲಕ್ಷ. ಹೊಲದ ಮಾಲಕರ ಹೆಸರು ಜಿನ್ನಪ್ಪ ತವನಪ್ಪ ವೀರಗೌಡ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಾವೀರ್ ನೇಮನ ವೀರಗೌಡ ರೀ. ಸಂತೋಷ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಅಥಣಿ.